ಫೈನಲಿ ತುಂಬಾ ದಿನಗಳ ನಂತರ ಸ್ಯಾಮ್ಸಂಗ್ ಅವರು ಮತ್ತೆ ರೀತಿ ದಪ್ಪ ಬಾಕ್ಸ್ ಗಳೊಂದಿಗೆ ರೀ ಎಂಟ್ರಿ ಕೊಡಿದ್ರೆ ಇದರರ್ಥ ಬಾಕ್ಸ್ ಅಲ್ಲಿ ಅಡಾಪ್ಟರ್ ಇರುತ್ತೆ ಅಷ್ಟೇ. ಆದ್ರೆ ನಿಜವಾಗ್ಲೂ ಈ ಸ್ಮಾರ್ಟ್ ಫೋನ್ 17ರಿಂದ 18 ಅದು ಮ್ಯಾಕ್ 20,000 ರೂಪಾಯಿಗೆ ಲಾಂಚ್ ಆಯ್ತು ಅಂದ್ರೆ ಇದು ವ್ಯಾಲ್ಯೂ ಫಾರ್ ಮನಿ ಇದೆಯಾ, ಇದನ್ನ ಕೊಂಡುಕೋಬಹುದು ಅಥವಾ ಇದಕ್ಕಿಂತ ಮಾರ್ಕೆಟ್ ಇರುವಂತಹ ಬೇರೆ ಸ್ಮಾರ್ಟ್ ಫೋನ್ಸ್ಗಳೇ ಬೆಟರ್ ಅನ್ಸುತ್ತಾ? ಡೆಫಿನೆಟ್ ಇದ್ರ ಬಗ್ಗೆ ಎಲ್ಲ ಇಂಡಿಯಲ್ ಆಗಿ ನಿಮಗೆ ಪ್ರಾಮಾಣಿಕವಾಗಿ ನನ್ನ ಅನಿಸಿಕೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ನಮಗೆ ಸ್ಯಾಮ್ಸಂಗ್ ಅಲ್ಲಿ ಕೊಡ್ಸೋದ್ರೆ ಮತ್ತೆ ಅನ್ಬಾಕ್ಸಿಂಗ್ ರಿವ್ಯೂ ಎಲ್ಲ ಮಾಡಿದ ತಕ್ಷಣ ರಿಟರ್ನ್ ಕೂಡ ತಗೊಂಡು ಹೋಗ್ತಾರ. ಸದ್ಯಕ್ಕೆ ಒಂದ್ಸರ್ತಿ ನಿಮಗೆ ಕ್ವಿಕ್ ಅನ್ಬಾಕ್ಸಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಸೊ ಬಾಕ್ಸ್ ಮೇಲೆ ಗ್ಯಾಲಕ್ಸಿ A15 ಅಂತ ಇದೆ. ದೊಡ್ಡ ಬಾಕ್ಸ್ ನೋಡಿ ಖುಷಿ ಆಗ್ತಾ ಇದೆ. ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಜೊತೆಗೆ ನನ್ನ ಹತ್ರ ಇರೋದು 8/256GB ವೇರಿಯಂಟ್. ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್, ಇಲ್ಲಿ ನಿಮಗೆ ಸಿಮ್ ಎಜೆಕ್ಟರು, ಯೂಸರ್ ಮ್ಯಾನ್ಯಲ್, ಟೈಪ್ C to C ಕೇಬಲ್, ಮತ್ತೊಂದು ಮೇನ್ ಸ್ಮಾರ್ಟ್ ಫೋನ್ ಜೊತೆಗೆ ಬಾಕ್ಸ್ ಒಳಗಡೆ ಸ್ಯಾಮ್ಸಂಗ್ ಅವರು 25 ವ್ಯಾಟ್ ನ ಪವರ್ ಕೊಡ್ತಾವ್ರ. ಅದಕ್ಕೆ SSH ನ ಪಕ್ಕಬೇಕಂದ್ರೆ ಟ್ರಸ್ಟ್ ಮೀ, ಲಾಸ್ಟ್ 2-3 ದಿವಸಗಳಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 ನಾನು ಜೇಬಲ್ ಇಟ್ಕೊಂಡೆ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಮತ್ತೆ ಟೇಬಲ್ ಮೇಲೆ ಇಟ್ಟು ಬೀರ್ ಹೊಡಿಬೇಕಾದ್ರೆ ಸೊ ಈ ಫೋನ್ ಕೈಯಿಂದ ಕೆಳಗೆ ಬಿದ್ದುಬಿಟ್ಟು ಇಲ್ಲಿ ನೋಡ್ಕೋಬಹುದು. ಕೆಳಗಡೆ ಬಾಟಮ್ ಅಲ್ಲಿ 2-3 ಚಿಕ್ಕ ಪುಟ್ಟ ಸ್ಕ್ರಾಚಸ್ಗಳು ಬಿದ್ದಿದೆ. ನಾನೇನು ಜಾಸ್ತಿ ಹೈಟಿಂದ ಚೆಲ್ಲಿಲ್ಲ, ಬಟ್ ಬೇಗ ಸ್ಕ್ರಾಚಸ್ಗಳು ಬಿತ್ತು. ಎಬನ್ ಬಾಕ್ಸ್ ಒಂದಿಗೆ ಯಾವುದೇ ಕೇಸ್ ಕೂಡ ಕೊಡಲ್ಲ. ಇನ್ನು ಅಡಾಪ್ಟರ್ ಕೊಡ್ತಿರ್ಲಿಲ್ಲ, ಅಡಾಪ್ಟರ್ನ ಕೊಡಿದ್ರೆ ಇನ್ ಕೇಸ್ ಒಂದು ಕೊಟ್ಬಿಟ್ಟು ಸ್ವಲ್ಪ ನಿಮ್ಮ ಸ್ಮಾರ್ಟ್ ಫೋನ್ನ ಪ್ರೊಟೆಕ್ಟ್ ಮಾಡಿ ಸ್ಯಾಮ್ಸಂಗ್. ಬಜೆಟಲ್ಲಿ ಇನ್ನೂ ಸ್ವಲ್ಪ ಜನರನ್ನ ಅಟ್ರಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಕಿ ಫಸ್ಟ್ ಲುಕ್ಕಲ್ಲಿ ಡಿಸೈನಲ್ಲಿ ನನಗೆ ಸ್ಮಾರ್ಟ್ ಫೋನ್ ಲುಕ್ ಚೆನ್ನಾಗಿದೆ, ಪ್ರೀಮಿಯಂ ಲುಕ್ ಇದೆ. ಸೈಡ್ಗೆ ಫ್ರೇಮ್ಸ್ಗಳನ್ನ ಕೂಡ ಎಲ್ಲ ಬದಲಿಸಿದ್ದಾರೆ ಮತ್ತು ಹ್ಯಾಂಡಿ ಕೂಡ ಇದೆ. ಬಟ್ ಯಾವಾಗ ಈ ಫೋನ್ನ ಯೂಸೇಜ್ ಎಕ್ಸ್ಪೀರಿಯನ್ಸ್ಗೆ ಬರ್ತೀವಿ, ಲುಕ್ಸ್ ವೈಸ್ ಚೆನ್ನಾಗಿದೆ, ಬಟ್ ಹಿಂದಿನ ಭಾಗ ಈ ಲೋಕಲ್ ಪ್ಲಾಸ್ಟಿಕ್ ಥರ ಫೀಲ್ ಕೊಡುತ್ತೆ. ಸೈಡ್ ಫ್ರೇಮ್ಸ್ಗಳು ಕೂಡ ಲುಕ್ಸ್ ಚೆನ್ನಾಗಿದೆ, ಬಟ್ ಇಲ್ಲಿ ಕೂಡ ಲೋಕಲ್ ಪ್ಲಾಸ್ಟಿಕ್ ಇದೆ. ಬಟ್ ಫ್ರಂಟಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ನ ಯಾವುದೋ ಪ್ರೊಟೆಕ್ಷನ್ 7i ಪ್ರೊಟೆಕ್ಷನ್ ಏನೋ ಕೊಡ್ತಾ ಇದ್ದಾರೆ. ಮತ್ತು ಬಾಟಮಲ್ಲಿ ಸ್ಪೀಕರು, C-ಪೋರ್ಟು, ಮೈಕು, ಮತ್ತು ಲೆಫ್ಟ್ ಸೈಡ್ಗೆ ಹೈಬ್ರಿಡ್ ಸ್ಲಾಟ್ ಒಂದಿಗೆ, ರೈಟ್ ಸೈಡ್ಗೆ ಲಾಕ್ ಕೀ ಮತ್ತೊಂದು ಡೆಡಿಕೇಟೆಡ್ ಫಿಂಗರ್ ಪ್ರಿಂಟ್ ಬಟನ್ ಇದೆ. ಇದರತ್ತ ಸೂಪರ್ ಆಮ್ಲೆ ಡಿಸ್ಪ್ಲೇ ಇದ್ರೂ ಕೂಡ ಸ್ಯಾಮ್ಸಂಗಲ್ಲಿ ಕಂಜೂಸ್ ಮಾಡಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ನ ಕೊಟ್ಟಿಲ್ಲ, ಡೆಡಿಕೇಟೆಡ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ನ ಕೊಡ್ತಿದ್ದಾರೆ. ಇದು ಕೂಡ ಕ್ವಿಕ್ ಮತ್ತು ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಮತ್ತೊಂದು ಇಲ್ಲಿ ಮೇನ್ ಮಿಸ್ಸಿಂಗ್ ಅಪ್ಪ ಅಂತಂದ್ರೆ ಲಾಸ್ಟ್ ಇಯರ್ ಕೂಡ ಸಿಂಗಲ್ ಸ್ಪೀಕರೇ ಕೊಟ್ಟಿದ್ರು, ಈ ಸರ್ತಿ ಕೂಡ ಸಿಂಗಲ್ ಸ್ಪೀಕರೇ ಕೊಡ್ತಿದ್ರೆ. ಅಟ್ಲೀಸ್ಟ್ 20,000 ಹತ್ರ 18-19,000 ರೂಪಾಯಿ ಕೊಡ್ತಿದ್ರು ಅಂದ್ರೆ ಡೋಲ್ ಸ್ಟೀರಿಯೋ ಸ್ಪೀಕರ್ಸ್ ಆದರೂ ಬೇಡವಾ? ಅಲ್ಲಿ ಯಾರೋ 10-12,000 ರೂಪಾಯಿಗೆ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ಸೇ ಕೊಡ್ತಿದ್ರೆ ಸ್ಯಾಮ್ಸಂಗ್ ಅವರು ಬಜೆಟಲ್ಲಿ ಒಳ್ಳೆ ಕೆಲಸ ಮಾಡ್ತಿಲ್ಲ. ಇದೇ ಒಂಥರ ನನಗೆ ಯಾವಾಗೂ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವರು ಮಿಡ್ ಎಂಡಲ್ಲಿ ಫ್ಲಾಗ್ಶಿಪ್ಪಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಆ ರೀತಿ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಬೇರೆ ಯಾವುದೇ ಫೋನ್ಸ್ಗಳಲ್ಲಿ ಕೊಡ್ತಾಯಿಲ್ಲ. ಈಗಂತ ಬಜೆಟ್ ಫೋನಿಗೆ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಹೇಳ್ತಾ ಇಲ್ಲ, ಏನಿದೆ ಅದನ್ನೇ ಸ್ಟೇಟ್ ಫಾರ್ಡ್ ಆಗಿ ಮಾತಾಡ್ತಾ ಇದ್ದೀನಿ. ಇನ್ನು ಯಾವಾಗ ಐಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ಇಲ್ಲಿ ಕೂಡ ಕಂಜೂಸಿ ಇದೆ ಗುರು. ಇಲ್ಲಿ ಸೂಪರ್ ಆಮ್ಲೆಡ್ 6.7 ಇಂಚಸ್ ಇರುವಂಥ 90 ಹರ್ಟ್ಜ್ನ ಒಂದು ಸ್ಪೆಷಲ್ ಡಿಸ್ಪ್ಲೇನೂ ಕೊಟ್ಟವ್ರೆ. ಆದರೆ ಈ ನಾಚ್ ನೋಡಿ ಎಷ್ಟೊಂದು ದೊಡ್ಡದಾಗಿದೆ. ಇವನ್ ಇದು 2025 ಬಂದರೂ ಕೂಡ ವಾಟರ್ ಡ್ರಾಪ್ ನಾಚ್ ಕೊಡ್ತವ್ರೆ. ಪಂಚೋಲೆಲ್ಲ ಕೊಡಿ, ಬೆಸಲ್ಸ್ಗಳು ಕಮ್ಮಿ ಮಾಡಿ, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡಿ. ಡಿಸ್ಪ್ಲೇ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಬೇರೆ ಈ ಬಜೆಟ್ಲಿರುವಂಥ ಎಲ್ಲ ಡಿಸ್ಪ್ಲೇ ಕಂಪೇರ್ ಮಾಡಿದ್ರೆ ಇರುವಂಥ ಡಿಸ್ಪ್ಲೇ ತುಂಬ ಕಲರ್ಫುಲ್ ಆಗಿದೆ, ಟಚ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ. ಬಟ್ ಬ್ರೈಟ್ನೆಸ್ಸಲ್ಲಿ ಕೂಡ ಅಷ್ಟೇ 11 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಏನೋ ಕೊಡ್ತಿದ್ದಾರೆ, ಅಂದರೆ ಹೈ ಬ್ರೈಟ್ನೆಸ್ ಮೋಡ್ ಕೊಡ್ತಿದ್ದಾರೆ. ಸೊ ಔಟ್ಡೋರ್ ವಿಸಿಬಿಲಿಟಿ ಸ್ವಲ್ಪ ನಿಮಗೆ ಬೇರೆ ಕರೆಂಟ್ಲಿ 20-25,000 ಫೋನ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬ್ರೈಟ್ನೆಸ್ಲಿ ಕಮ್ಮಿ ಇದೆ. ಬಟ್ ಯೂಸ್ ಮಾಡ್ಕೋಬೋದು, ಹೆವಿಯಾಗಿ ಬ್ರೈಟ್ ಇರಲ್ಲ ಅಂತ ಹೇಳ್ತಲ್ಲ, ಬಟ್ ಸ್ವಲ್ಪ ಓಕೆ ಲೆವೆಲ್ಸ್ನ ಬ್ರೈಟ್ನೆಸ್ನ ಇದರಲ್ಲಿ ನೋಡ್ತಾ ಇದ್ವಿ. ಇನ್ನಿದ್ರಲ್ಲಿ ಮತ್ತೊಂದು ವಿಷಯ ನನಗೆ ಇಷ್ಟ ಆಗಲಿಲ್ಲಪ್ಪ ಅಂದರೆ ಇಲ್ಲಿ ಯಾವುದೇ 4K ವಿಡಿಯೋಸ್ಗಳು ಯೂಟ್ಯೂಬಲ್ಲಿ ಪ್ಲೇ ಆಗೋದಿಲ್ಲ. HDR ಅಂತೂ ದೂರದ ವಿಷಯ, ಬಟ್ 4K ವಿಡಿಯೋ ಆದರೂ ಪ್ಲೇ ಆಗಬೇಕಾಗಿತ್ತು. ಜಸ್ಟ್ 1080pನಲ್ಲಿ ವಿಡಿಯೋ ನೋಡ್ಕೋಬೋದು ಅಷ್ಟೇ. ಅದರ್ವೈಸ್ ಸಿಂಗಲ್ ಸ್ಪೀಕರ್ದಿಂದ ಜಾಸ್ತಿ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ಸ್ಗಳು ಇಟ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಮಲ್ಟಿಮೀಡಿಯಲ್ಲಿ ಕೂಡ ಅಷ್ಟೇ, ನೀವು ಹೆವಿ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಈ ರೀತಿ ಕಂಟಿನ್ಯೂಸ್ಲಿ ಮಾಡಿದ್ರೆ ಸ್ವಲ್ಪ ನಿಮಗೆ ಇಲ್ಲಿ ಡಿಲೇ ಆಗುತ್ತೆ ಮತ್ತು ಆ್ಯಪ್ಸ್ ಓಪನ್ ಆಗಿ ಕೂಡ ಸ್ವಲ್ಪ ಟೈಮ್ ತೊಗೊಳತ್ತ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನೀವೇನಾದರೂ 20,000 ರೂಪಾಯಿ ಯಾವುದೇ ಒಂದು ಬ್ರ್ಯಾಂಡ್ ಫೋನ್ ಕೊಡ್ತಿದ್ದೀರಾ ಅಂದರೆ ನನ್ನ ಪ್ರಕಾರ ಆ ಫೋನಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟು ಬೇಕು, ಡುವಲ್ ಸ್ಟೀರಿಯೋ ಸ್ಪೀಕರ್ಸು ಬೇಕು, ಮತ್ತು 20,000 ರೂಪಾಯಿ ಕೊಟ್ಟು ನಾವು 4K ಕಂಟೆಂಟು ನೋಡೋಕ್ಕಾಗ್ತಿಲ್ಲ ಅಂದರೆ ಎಸ್ ಇದೊಂಥರ ನನಗೆ ಹೇಗೋ ಫೀಲ್ ಆಗ್ತದೆ. ನಿಜವಾಗ್ಲೂ ಸ್ಯಾಮ್ಸಂಗಲ್ಲಿ ಇದನ್ನು ಅಪ್ಗ್ರೇಡ್ಸ್ ಮಾಡಲೇಬೇಕಿತ್ತು. ಇನ್ಯಾವಾಗ ಕ್ಯಾಮ್ರಾಗಿ ಬರ್ತೀವಿ, ಎಸ್ದಲ್ಲಿ ಹಿಂದಿನ ಭಾಗ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಿದ್ದಾರೆ. ಮೇನ್ 50 ಮೆಗಾ ಪಿಕ್ಸೆಲ್ನ ಸೆನ್ಸರು, 5 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಮತ್ತೊಂದು 2 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಶೂಟರ್ ಏನೋ ಕೊಡ್ತಿದ್ದಾರೆ. ಮತ್ತು ಫ್ರಂಟ್ ಅಲ್ಲಿ ಕೂಡ 13 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಸೊ ನಾವು ಇದರಲ್ಲಿ ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಕೆಲವೊಂದು ಫೋಟೋಗಳನ್ನ ಟೆಸ್ಟ್ ಮಾಡಿದ್ವಿ. ಈ ಫೋಟೋಗಳನ್ನ ನೋಡ್ತಾ ಇದ್ರು ಮೇನ್ ಕ್ಯಾಮ್ರಾ ತೆಗೆದುವಂತ ಡೇ ಕಂಡೀಷನ್ ತೆಗೆದುವಂತ ಫೋಟೋಗಳು. ಇಲ್ಲಿ ಕ್ವಾಲಿಟಿ, ಸ್ಕಿನ್ನು, ಕಲರ್ಸ್ಗಳು ಎಲ್ಲ ಚೆನ್ನಾಗಿದೆ. ಬಟ್ ಯಾವಾಗ ಇದನ್ನ ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡ್ಕೊಳ್ತೀರಾ ಆವಾಗ ಡೀಟೇಲಿಂಗ್ ಸ್ವಲ್ಪ ಕಮ್ಮಿ ಇದೆಪ್ಪ ಅಂತ ಫೀಲ್
ಫೀಲ್ ಕೊಡುತ್ತೆ. ಇನ್ನು 5 ಮೆಗಾ ಪಿಕ್ಸೆಲ್ ಅಂತೂ ನಾಮಕ ವಾಸ್ತ ಇದೆ ಅಂತ ಹೇಳ್ಕೋಬೋದು. ಜಸ್ಟ್ ಇಲ್ಲಿ ಫೋಟೋಸ್ ನೋಡ್ಕೋಬೋದು, ಇಲ್ಲಿ ವೈಡ್ ರೇಂಜ್ನ ಕವರ್ ಮಾಡುತ್ತೆ, ಬಟ್ ಕ್ಲಾರಿಟಿ ಆ ಲೆವೆಲ್ಗೆ ಏನಿಲ್ಲ. ಬಾಕಿ 2 ಮೆಗಾ ಪಿಕ್ಸೆಲ್ ಅಂತೂ ಮ್ಯಾಕ್ರೋ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಈ ಫೋಟೋಸ್ಗಳು ಮ್ಯಾಕ್ರೋದಿಂದನೇ ತೆಗೆದಿದ್ದೀವಿ. ಇನ್ನು ಸೆಲ್ಫಿ ಕ್ಯಾಮ್ರಾದಲ್ಲಿ ಕೂಡ ಅಷ್ಟೇ, ಇಲ್ಲಿ ಸ್ಕಿನ್ ಟೋನ್ ಇದು ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಮಾಡುತ್ತೆ. ಬಟ್ ಯಾವಾಗ ಡೇ ಇಂಡೋರ್ ಔಟ್ಡೋರ್ ಇದನ್ನ ಬಿಟ್ಟು ನೈಟ್ಗೆ ಬರ್ತೀವಿ ಅಥವಾ ಸ್ವಲ್ಪ ಕತ್ಲಿನ ಫೋಟೋ ತೆಗೆದ್ರೆ ಈ ರೇಂಜಿಗೆ ಹೆವಿ ನಾಯ್ಸ್ ಬರುತ್ತೆ. ಇಲ್ಲಿ ಅಟ್ಲೀಸ್ಟ್ 32 ಮೆಗಾ ಪಿಕ್ಸೆಲ್ ಎಲ್ಲ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸ್ಪೆಷಲಿ ಎ ಸಿರೀಸು ಕ್ಯಾಮ್ರಾ ಕೂಡ ತುಂಬ ಫೇಮಸ್ ಇರ್ತಿತ್ತು. ಬಟ್ ಬಜೆಟಲ್ಲಿ ಇಲ್ಲಿ ಏನಕ್ಕೆ ಈ ರೀತಿ ಸ್ಯಾಮ್ಸಂಗ್ ಕಾಂಪ್ರಮೈಸ್ ಮಾಡ್ತಿದ್ದು ಗೊತ್ತಿಲ್ಲ. ಬಟ್ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಖತರ್ನಾಕ್ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಬೇಕಿತ್ತು ಸ್ಯಾಮ್ಸಂಗ್. ಬಾಕಿ ವಿಡಿಯೋ ಕ್ವಾಲಿಟಿನ ಅಷ್ಟೇ, ನಿಮಗೆ ಫ್ರಂಟ್ ಮತ್ತು ರಿಯರ್ ಎರಡೂ ಕ್ಯಾಮ್ರಾದಲ್ಲಿ 4K ರೆಕಾರ್ಡಿಂಗ್ ಸಪೋರ್ಟ್ ಆಗಲ್ಲ. ಜಸ್ಟ್ 1080p 30 FPS ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಸೊ ಈ ಎರಡೂ ಸ್ಯಾಂಪಲ್ಸ್ಗೆ ನೋಡ್ತಾ ಇದ್ರೆ ಫ್ರಂಟ್ ಮತ್ತು ರಿಯರ್ ಅಂತ ತೆಗೆದಂಥ ವಿಡಿಯೋ ನೋಡ್ತಾ ಇದ್ರೆ, ಸೊ ಇಲ್ಲಿ ಕ್ಲಾರಿಟಿ, ಸ್ಟೆಬಲೈಸೇಷನು, OIS ಎಲ್ಲ ಚೆನ್ನಾಗಿದೆ. ಬಟ್ ಡೇನಲ್ಲಿ ಮಾತ್ರ ನಿಮಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ನೀವು ಸ್ವಲ್ಪ ಇಂಡೋರ್ ನೆಳೆಲ್ಲ ಬಂದ್ರಪ್ಪ ಅಂದರೆ ಇಲ್ಲಿ ನಾಯ್ಸ್ ಸ್ಟಾರ್ಟ್ ಆಗುತ್ತೆ. ಕತ್ಲಿನಂತೂ ಫೇಸು ಫುಲ್ಲಿ ಬ್ಲರ್ ಆಗಿ ಎಫೆಕ್ಟ್ ಇದ್ದಂಗೆ ಕಾಣಿಸುತ್ತೆ. ಸೊ ಇಲ್ಲಿ ಸ್ಯಾಮ್ಸಂಗ್ ಅವರು ನೈಟಲ್ಲಿ ತುಂಬ ಅಂದರೆ ತುಂಬ ಅಪ್ಗ್ರೇಡ್ ಆಗಬೇಕು. ಇನ್ನು ಯಾವಾಗ ಈ ಫೋನಿಂದ ಪರ್ಫಾರ್ಮೆನ್ಸ್ಗೆ ಬರ್ತೀವಿ, ಈ ಲಾಸ್ಟ್ ಸ್ಯಾಮ್ಸಂಗ್ A15 ಮತ್ತು A16 ಸೇಮ್ ಟು ಸೇಮ್ ಚಿಪ್ಸೆಟ್ನ ಕೊಟ್ಟಿದ್ರು. ವರ್ಷ ಆದರೂ ಕೂಡ ಸೇಮ್ ಚಿಪ್ಸೆಟ್ನ ಬದಲಿಸಿರಲಿಲ್ಲ. ಬಟ್ ಫೈನಲಿ ಹೊಸ ಚಿಪ್ಸೆಟ್ ಅಪ್ಗ್ರೇಡ್ ಮಾಡಿದ್ರೆ. ಬಟ್ ಇದು ಸ್ಯಾಮ್ಸಂಗ್ ಅವ್ರದ್ದೇ ಆದ Exynos 1330 ಚಿಪ್ಸೆಟ್ನ ಕೊಡ್ತಾರೆ. ಇದು 5 nm ಚಿಪ್ಸೆಟ್ ಆಗಿದ್ದು, ಇದರಂಥ ಪವರ್ ಲಾಸ್ಟ್ ಇಯರ್ಗಿಂತ ನಿಜವಾಗ್ಲೂ ಅಪ್ಗ್ರೇಡ್ ಇದೆ. ಬಟ್ ಕರೆಂಟ್ ಮಾರ್ಕೆಟ್ಲಿ 20,000 ರೂಪಾಯಿಗೆ ಫೋನ್ಸ್ಗಳು ಸಿಗ್ತಿದೆ. ಅದಕ್ಕೆ ನಾವು ಇದನ್ನು ಕಂಪೇರ್ ಮಾಡಿದ್ರೆ ಇದು ತುಂಬ ಲೋ ಪವರ್ಫುಲ್ ಚಿಪ್ಸೆಟ್ ಅಂತ ಕರಿಬಹುದು. ಸೊ ಬಂದ ತಕ್ಷಣ ಅಂತೂ ಸ್ಕೋರ್ಲ ಟೆಸ್ಟ್ ಮಾಡಿದ್ವಿ. ಬರೋಬ್ಬರಿ 4,62,000 ಅಂತೂ ಸ್ಕೋರ್ ಬಂತು. ಮತ್ತು CPU ತೋಡಲ್ ಕೂಡ ಯಾವುದೇ ಇಶ್ಯೂ ಇಲ್ಲದೆ ಕಂಪ್ಲೀಟ್ಲಿ ಗ್ರೀನ್ ಲೈನ್ಸ್ಗಳು ನೋಡ್ಕೊಂಡ್ವಿ. ಮತ್ತು ಗೇಮ್ಸ್ ಆಡಬೇಕಾದ್ರೂ ಕೂಡ ಇದರಲ್ಲಿ ಸ್ಮೂತ್ ಎಕ್ಸ್ಟ್ರೀಮಲ್ಲಿ ಒಂಥರ 60 FPS ನಾರ್ಮಲ್ ಸ್ಟೇಬಲ್ ಗೇಮ್ ಪ್ಲೇ ಆಟ ಆಡ್ಕೋಬೋದು. ಬಟ್ ನೀವು ಕಂಟಿನ್ಯೂಸ್ಲಿ ಹೆವಿ ಗೇಮ್ಸ್ ಎಲ್ಲ ಆಟ ಆಡ್ತೀರಪ್ಪ ಅಂದರೆ ಈ ಫೋನ್ ನಿಮ್ಗೆಲ್ಲ ಆಯಿತಾ. ಡೆಡಿಕೇಟೆಡ್ ಗೇಮರ್ಸ್ ಆಗಿರಲಿ, ನೀವು ಜಾಸ್ತಿ ಹೆವಿ ಟಾಸ್ಕ್ಗಳನ್ನ ಮಾಡ್ತೀರಪ್ಪ ಅಂದರೆ ಈ ಫೋನ್ ನಿಮಗೆಲ್ಲ. ಇದೊಂದು ಜಸ್ಟ್ ಬಜೆಟಲ್ಲೇ ಸ್ಯಾಮ್ಸಂಗ್ ಬ್ರ್ಯಾಂಡ್ ಇಷ್ಟಪಡೋರಿಗೆ ಮಾತ್ರ ಈ ಪರ್ಫಾರ್ಮೆನ್ಸ್ ವೈಸ್ ಓಕೆ ಅಂತ ಕರಿಬೋದು. ಆದರೆ ಸಾಫ್ಟ್ವೇರಲ್ಲಿ ಇಷ್ಟು ಒಳ್ಳೆ OS ಮತ್ತು ಒಳ್ಳೆ ಅಪ್ಗ್ರೇಡ್ಸ್ಗಳು ಬೇರೆ ಯಾವುದೇ ಬ್ರ್ಯಾಂಡ್ಸ್ಗಳು ಕೊಡಲ್ಲ. ಸ್ಯಾಮ್ಸಂಗ್ ಇಲ್ಲೇ ನಿಮ್ಮನ್ನು ಜಾಸ್ತಿ ಕ್ಯಾಚಿ ಮಾಡುತ್ತೆ ಮತ್ತು ಲಾಂಗ್ ಟರ್ಮ್ ಯೂಸೇಜ್ಗೆ ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ. ಸೊ ಇದರಲ್ಲಿ ಒಟ್ಟಾರೆ ಔಟ್ ಆಫ್ ದ ಬಾಕ್ಸ್ Android 15 ನಿಮಗೆ One UI 8 ನೋಡೋಕ್ಕೆ ಸಿಗ್ತಾ ಇದೆ ಮತ್ತು 6+6 years OS ಅಪ್ಡೇಟ್ ಕೊಡ್ತಿದ್ದಾರೆ. ಸೊ ಹೀಗಾಗಿ ನಿಮ್ಮ ಸ್ಮಾರ್ಟ್ಫೋನ್ನ ನೀವು ಲಾಂಗ್ ಟರ್ಮ್ ಎಲ್ಲ ಯೂಸ್ ಮಾಡ್ಕೋಬೋದು. ಬಟ್ ಯಾವಾಗ ಇದಿರುವಂಥ ಪ್ರೊಸೆಸರ್ ಚೆನ್ನಾಗಿರುತ್ತೆ, ಕರೆಕ್ಟ್ ಟೈಮ್ ಟು ಟೈಮ್ ಅಪ್ಡೇಟ್ ಅಂತೂ ಸಿಗುತ್ತೆ. ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಪ್ಪ ಅಂದ್ರೆ ಇದನ್ನು ಲಾಂಗ್ ಟರ್ಮ್ ಒಂದು ಹೆವಿ ಅಲ್ಲ, ಒಂದು ರೆಗ್ಯುಲರ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದಿತ್ತು. ಬಟ್ ಪ್ರೊಸೆಸರು ಜಾಸ್ತಿ ಅಪ್ಗ್ರೇಡ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಬಾಕಿ ಇದರಲ್ಲಿ LPDDR4X RAM ಕೊಡ್ತಿದ್ರೆ, UFS 2.2 ಸ್ಟೋರೇಜೊಂದಿಗೆ. ಈ ಬಜೆಟಲ್ಲಿ ನಾನು ಓಕೆ ಲೆವೆಲ್ ಪರ್ಫಾರ್ಮೆನ್ಸೊಂದಿಗೆ ನೆಕ್ಸ್ಟ್ ಲೆವೆಲ್ ಸಾಫ್ಟ್ವೇರ್ ಅಪ್ಡೇಟ್ಸ್ಗೂ ಮತ್ತು OSನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಬಾಕಿ ಕೆಲವೊಂದು ಬ್ಲಾಟರ್ಸ್ ಕೂಡ ಇದೆ ಆಯಿತಾ. ಇದ್ಯಾವುದು ಸ್ಪಾಟಿಫೈ ಆಗಿರಲಿ, ಟ್ರೂ ಕಾಲರ್ ಕೂಡ ಕೊಟ್ಟರೆ ಸ್ಯಾಮ್ಸಂಗ್ ಅವರು, ನಂಬೋಕ್ಕಾಗ್ತಿಲ್ಲ. ಇನ್ನಿತರ ಇದನ್ನು ಒನ್ ಟ್ಯಾಪಲ್ಲಿ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು. ಬಟ್ ಸ್ಯಾಮ್ಸಂಗ್ ಕೂಡ ಬ್ಲಾಟರ್ಸ್ಗಳು ಬಜೆಟಲ್ಲಿ ಕೊಡ್ತಿದ್ದಾರೆ. ಸೊ ಇದು ಕೂಡ ನನಗೆ ಎಲ್ಲೋ ನೋ ಮಾಡ್ತು. ಅದರ್ವೈಸ್ ನಿಮಗೆ ಸ್ಯಾಮ್ಸಂಗ್ನ ಪ್ರೀಮಿಯಂ ನಾಕ್ ಸೆಕ್ಯೂರಿಟಿ ಆಗಿರಲಿ, ಸ್ಯಾಮ್ಸಂಗ್ ವ್ಯಾಲೆಟ್ ಆಗಿರಲಿ ಮತ್ತು NFC ಕೂಡ ಇದ್ರಲ್ಲಿ ಸಿಗುತ್ತೆ. ಸೊ ಬೇರೆ ಬ್ರ್ಯಾಂಡ್ಸ್ಗಳು ಇಮಿಡಿಯೇಟ್ಲಿ ಯಾರು ಕೊಡಲ್ಲ. ಸ್ಯಾಮ್ಸಂಗಲ್ಲಿ ಒಂದು ಒಳ್ಳೆ ಅಪ್ಗ್ರೇಡ್ಸ್ ಮಾಡಿದೆ. ಬಾಕಿ ಸ್ಯಾಮ್ಸಂಗ್ Wi-Fi 6 ಏನೋ ಇದೆ, Bluetooth 5.4 ಏನೋ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಬೇಕಾಗಿರುವಂಥ ಎಲ್ಲ ಸೆನ್ಸರ್ಸ್ಗಳನ್ನ ಕೊಡ್ತಿದ್ದಾರೆ. ಸೊ ಇದರಲ್ಲಿ ಯಾವುದೇ ಕನ್ಸ್ಯೂಸ್ ಮಾಡಲ್ಲ ಸ್ಯಾಮ್ಸಂಗಲ್ಲಿ. ಒಂದು ಆ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಮತ್ತು ಪ್ರೀಮಿಯಂ ಕ್ವಾಲಿಟಿ ಫ್ಲಾಗ್ಶಿಪ್ ಇರುವಂಥ ಕೆಲವೊಂದು AI ಫೀಚರ್ಸ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನನಗೆ ಸ್ವಲ್ಪ ಹ್ಯಾಪಿ ಮಾಡಿಸುತ್ತೆ. ಬಟ್ ಇವರು ಕರೆಕ್ಟಾಗಿರುವಂಥ ಅಪ್ಗ್ರೇಡ್ಸ್ಗಳನ್ನೇ ಮಾಡಲ್ಲ ಗುರು ಪರ್ಫಾರ್ಮೆನ್ಸಲ್ಲಿ. ಇದೇ ಒಂಥರ ಎಲ್ಲೋ ಸ್ವಲ್ಪ ಮತ್ತೆ ಪುನಃ ಹೇಳ್ತಾ ಇದ್ದೀನಿ, ರಿಪೀಟ್ ಆಗಿ ನೋವು ಆಗುತ್ತಾ. ಕೊನೆಯದಾಗಿ ಯಾವಾಗ ಬ್ಯಾಟ್ರಿಗೆ ಬರ್ತೀವಿ, ಎಲ್ಲಿ ಸ್ವಲ್ಪ ಅಪ್ಗ್ರೇಡ್ ಏನೋ ಮಾಡಿದರೆ ಈ ಸ್ವಲ್ಪ ಸ್ಯಾಮ್ಸಂಗ್ ಯೂಸರ್ಸ್ನ ಖುಷಿ ಮಾಡಿದ್ರೆ ಅಂತ ಹೇಳ್ಬೋದು. ಎಸ್ದಲ್ಲಿ ಜಸ್ಟ್ 5,000 mAh ಬ್ಯಾಟ್ರಿಯೊಂದಿಗೆ 25 W ಪವರ್ ಇನ್ ಬಾಕ್ಸ್ ಕೊಡ್ತಿದ್ದಾರೆ. ನನಗೆ ಒಂಥರ ಹೇಳೋಕ್ಕೆ ನಿಜವಾಗ್ಲೂ ಬಾಕ್ಸಲ್ಲಿ ಕೊಡ್ತಿದ್ದೀರಾ ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಆಯಿತಾ. ಬಟ್ ಇಲ್ಲಿ ನಾನು ಪ್ರತಿ ವಿಡಿಯೋನಲ್ಲಿ ಹೇಳಿದ್ದೀನಿ, ಸ್ಯಾಮ್ಸಂಗ್ ಅವರು CMF ಅವರೆಲ್ಲ ಬ್ಯಾಟ್ರಿನಲ್ಲಿ ಇವರು ಅಪ್ಗ್ರೇಡ್ ಮಾಡ್ತಾನೆ ಇಲ್ಲ. ಸೊ ನೋಡಿ, ಈ ಸ್ಮಾರ್ಟ್ಫೋನ್ ಸ್ಲಿಮ್ ಅಂದರೂ ಆ ಲೆವೆಲ್ಗೂ ಸ್ಲಿಮ್ ಇಲ್ಲ. ನನ್ನ ಪ್ರಕಾರ 7.8 mm ಥಿಕ್ನೆಸ್ ಹತ್ತಿರ ಏನೋ ಇರ್ಬೋದು. ಸೊ ಇದರಲ್ಲಿ ಜಸ್ಟ್ 5,000 mAh ಬ್ಯಾಟ್ರಿ ಅಷ್ಟೇ ಇದೆ. ಎಲ್ಲರೂ 6,500 ಹೋದರೂ ಸ್ಯಾಮ್ಸಂಗ್ ಸ್ಟಿಲ್ ಇನ್ನೂ 5,000 mAh ಬ್ಯಾಟ್ರಿನೇ ಕೊಡ್ತಿದೆ. ಬಟ್ ಸ್ಟಿಲ್ ನೀವು ಸ್ಯಾಮ್ಸಂಗ್ ವೆಲ್ ಆಪ್ಟಿಮೈಸರ್ ಮತ್ತು Exynos ಚಿಪ್ಸೆಟ್ ಇರೋದ್ರಿಂದ ನೀವು ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ನಿಮ್ಮ ಯೂಸೇಜಲ್ಲಿ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಆಗಲ್ಲ. ಮತ್ತು ಇದು ಸೂಪರ್ AMOLED ಡಿಸ್ಪ್ಲೇ ಇರೋದ್ರಿಂದ ಆ ರೀತಿ ನಿಮ್ಮ ಡಿಸ್ಪ್ಲೇ
ಬೇರೆ LCD ಡಿಸ್ಪ್ಲೇ ಥರ ಆಗಿರಲಿ, ಬೇರೆ ಆಮ್ಲೆಡ್ ಥರ ಜಾಸ್ತಿ ಡ್ರೈನು ಆಗಲ್ಲ. ಬ್ರೈಟ್ನೆಸ್ ಕೂಡ ಓಕೆ ಇದೆ. ಹೀಗಾಗಿ ನೀವು ಲಾಂಗ್ ಟರ್ಮಲ್ಲಿ ಬ್ಯಾಟ್ರಿ ಆಪ್ಷನ್ ಓಕೆ ಅಂತ ಕರಿಬೋದು. ಬಟ್ ಇಲ್ಲಿ ನಂಬರ್ಸ್ ವೈಸ್ ಕೂಡ ಇವರು ಅಪ್ಗ್ರೇಡ್ ಆಗಬೇಕಾಗಿತ್ತು. ಇನ್ನು ಪವರ್ ಅಡಾಪ್ಟರ್ ಜಸ್ಟ್ 25 ವ್ಯಾಟ್ ಅಷ್ಟೇ ಇದೆ ಆಯಿತಾ. ಈ ಬಜೆಟಲ್ಲಿ ಯಾರೋ 67, 68, 80 ಏನೇನೋ ಕೊಡ್ತಿದ್ದಾರೆ. ಬಟ್ ಎಸ್, ಇಲ್ಲಿ ನೀವು ಮತ್ತೆ ಸ್ಯಾಮ್ಸಂಗ್ ಕೊಡ್ತಿದ್ದಾರೆ, ಇದೇ ಒಂದು ದೊಡ್ಡ ವಿಚಾರ. ನೀವು ಇದನ್ನು ಆಕ್ಸೆಪ್ಟ್ ಮಾಡಲೇಬೇಕು. ಹಾಗಾದರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್ ಹೆಂಗಿರುತ್ತೆ? ಸೊ ಈ ಸ್ಮಾರ್ಟ್ಫೋನ್ 15,000, 18, 20 ಲಾಂಚ್ ಆಯ್ತು ಅಂದರೆ ನೀವು ಕೊಂಡುಕೋಬೋದಾ ಸ್ಯಾಮ್ಸಂಗ್ ಬಜೆಟಲ್ಲಿ? ನಮ್ಮ ಪ್ಯಾರೆಂಟ್ಸ್ಗೆಲ್ಲ ಕೊಂಡ್ಕೋಬೋದಾ ಅಂತ ಕೇಳ್ತಿದ್ರೆ ಅಂದರೆ ನಾನೇನು ಓಪನ್ಲಿ ಈ ಫೋನ ತೊಗೊಳ್ಳಿ ಚೆನ್ನಾಗಿದೆ ಬೆಂಕಿ ಅಂತ ಸಜೆಸ್ಟ್ ಮಾಡಲ್ಲ. ಬಟ್ ಇವರದೇ ಆದ ನಿಮ್ಗೆ ಸ್ಯಾಮ್ಸಂಗೇ ಬೇಕಂತ ಅಂದ್ಕೊಳ್ಳಿ, ನಿಮ್ಗೆ ಇನ್ನೊಂದು 4-5 ಸಾವಿರ ರೂಪಾಯಿ ನೀವು ಜಾಸ್ತಿ ಹಾಕಿದ್ರೆ ಸ್ಯಾಮ್ಸಂಗ್ ಅವರ A36 ಒಂದು ಬೆಸ್ಟ್ ಆಪ್ಷನ್ ಇದೆ. ಅದು ಕೂಡ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಅಲ್ಲ, ಬಟ್ ಸ್ಯಾಮ್ಸಂಗೇ ಬೇಕನ್ನೋರು ಇದಕ್ಕಿಂತ ಮಚ್ ಬೆಟರ್ ನಿಮಗೆ 4-5 ಸಾವಿರ ರೂಪಾಯಿ ಜಾಸ್ತಿ ಹಾಕಿದ್ರೆ ಒಂದು ಬೆಸ್ಟ್ ಆಪ್ಷನ್ ಇರುತ್ತೆ. ಅದರಲ್ಲಿ ಒಳ್ಳೆ ಪ್ರೊಸೆಸರ್ ಇದೆ, ಒಳ್ಳೆ ಕ್ಯಾಮ್ರಾ ಇದೆ, ಮತ್ತು ಕೆಲವೊಂದು ಬೇರೆ ಬೇರೆ ಫೀಚರ್ಸ್ನ ಕೂಡ ಕೊಡ್ತಿದ್ದಾರೆ. ಅದರ್ವೈಸ್ ನಿಮ್ಮ ಬಜೆಟ್ ಇಷ್ಟೇ ಇದೆ, ಟೈಟ್ಲಿ 20,000 ರೂಪಾಯಿ ಇದೆ, ಸ್ಯಾಮ್ಸಂಗ್ ಬಿಟ್ಟು ಬೇರೆ ಆಪ್ಷನ್ಸ್ ಕೂಡ ಬೇಕಾಗಿತ್ತಪ್ಪ ಅಂದರೆ ನನ್ನ ಪ್ರಕಾರ ಮೋಟೋ G86 ಪವರ್ ಕೂಡ ಈ 18-19 ಸಾವಿರ ಬಜೆಟಲ್ಲಿ ಒಂದು ಬೆಂಕಿ ಆಪ್ಷನ್ ಆಗುತ್ತೆ. ಆಲ್ರೌಂಡರ್ ಫೋನ್ ಅಂತ ಕರಿಬೋದು. ನಾನು ಓಪನ್ಲಿ ಫೋನಲ್ಲಿ ಸಜೆಸ್ಟ್ ಮಾಡಿದ್ರೆ ನಿಮಗೆ ಸ್ಯಾಮ್ಸಂಗೇ 20,000 ಬಜೆಟಲ್ಲಿ ಬೇಕಪ್ಪು, ಅದು ಹೊಸ ಫೋನ್ ಬೇಕು, ಲಾಂಗ್ ಟರ್ಮ್ ಯೂಸೇಜ್ಗೆಲ್ಲ ಬೇಕಪ್ಪ ಅಂದರೆ A17 ಕೂಡ ಒಂದು ಬೆಸ್ಟ್ ಆಪ್ಷನ್ ಅನ್ನೋದಕ್ಕಿಂತ ಚೆನ್ನಾಗಿರೋ ಫೋನ್ ಅಂತ ಕರಿಬಲ್ಲ ಅಷ್ಟೇ ಆಯಿತಾ. ಸೊ ಇದಕ್ಕಿಂತ ಮಚ್ ಬೆಟರ್ ಮಾರ್ಕೆಟ್ ತುಂಬ ಫೋನ್ಸ್ಗಳಿದೆ, ಅದನ್ನು ಕೂಡ ಒಂದು ಸರ್ತಿ ರಿಸರ್ಚ್ ಮಾಡಿ ಚೆಕ್ ಮಾಡಿ. ಐ ಹೋಪ್ ನಿಮಗೆ ನನ್ನ ಪ್ರಾಮಾಣಿಕ ಅನಿಸಿಕೆಗಳು, ಸ್ಟ್ರೇಟ್ ಫಾರ್ವರ್ಡ್ ಅನಿಸಿಕೆಗಳು ಇಷ್ಟ ಆಗ್ತಿರ್ಬೋದು. ಡೆಫಿನೆಟ್ಲಿ ಇಲ್ಲಿ ತನಕ ನೋಡಿದ್ರೆ ಅಂದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ನೆಕ್ಸ್ಟ್ ಒನ್. ನಮಸ್ಕಾರ.